ಪ್ರಿಯ ವಿದ್ಯಾರ್ಥಿಗಳೇ, ಕಾಲೇಜು ಶಿಕ್ಷಣ ಇಲಾಖೆಯ ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಬಿಕಾಂ ಮೊದಲ ಸೆಮಿಸ್ಟರ್ನ ನುಡಿ ವಿಹಾರ 1ರ 28ನೇ ಅವಧಿಯ ಕವಿತೆಯ ಭಾಗವನ್ನು ನೋಡ್ಕೊಂಡು ಬರೋಣ. ಕವಿತೆಯ ಹೆಸರು ಸಹ್ಯಾದ್ರಿಯ ಕುಲವದು. ಈ ಕವಿತೆಯನ್ನು ರಚನೆ ಮಾಡಿದವರು ಸತ್ಯನಾರಾಯಣರಾವ್ ಅಣತಿ ಅಂತ ಹೇಳಿ. ಮೊದಲಿಗೆ ಕವಿಯವರು ಈ ಕವಿತೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಆಶಯಗಳನ್ನು ಇಟ್ಕೊಂಡು ತಮ್ಮ ಕವಿತೆಯ ರಚನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನೋಡೋದಾದರೆ, ಸಹ್ಯಾದ್ರಿಯ ಕುಲವದು ಆಕೆ ತುಂಗೆಯಾಗಿದ್ದಾಳೆ. ಇಡೀ ಸಹ್ಯಾದ್ರಿಗೆ ಕುಲವಧುವಾಗಿ ತುಂಗೆ ಇಡೀ ಮಲೆನಾಡಿಗೆ ಆಕೆ ಏನಾಗಿದ್ದಾಳೆ, ಹೆಸರಾಗಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಕವಿ ಮಲೆನಾಡಿನ ಸೀತೆ ಅನ್ನುವಂತಹ ಹೆಸರಿನಿಂದಲೂ ಕೂಡ ಕರಿತಾ ಹೋಗಿದ್ದಾರೆ. ಈ ಮಲೆನಾಡಿನ ಬದುಕಿಗೆ, ನಿತ್ಯ ಬದುಕಿಗೆ ಆಕೆ ಏನಾಗಿರ್ತಕ್ಕಂಥದ್ದು, ಆಧಾರವಾಗಿ ಇರ್ತಕ್ಕಂಥದ್ದು. ಇದರ ಜೊತೆಗೆ ಆಕೆಯ ಜೀವನದಲ್ಲಿ, ತುಂಗೆಯ ಜೀವನದಲ್ಲಿ ಪುರಾಣಗಳು ಬೆಸೆದುಕೊಂಡಿದ್ದಾವೆ. ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆಗಳು ಆಕೆಯೊಂದಿಗೆ ಮಿಲನವನ್ನು ಹೊಂದಿದ್ದಾವೆ. ಜೊತೆಗೆ ಮಲೆನಾಡಿನ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಅತ್ಯಂತ ಹಿರಿತನವನ್ನು ಆಕೆ ಹಿರಿಮೆಯನ್ನು ಆಕೆ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆದರೆ ಇಲ್ಲಿ ಕವಿ ಇವತ್ತಿನ ತುಂಗೆಯ ಸ್ಥಿತಿಗತಿಯನ್ನು ತಮ್ಮ ಕವನದಲ್ಲಿ ಅವರು ಹೇಳಿರ್ತಕ್ಕಂಥದ್ದು ನೋಡಬಹುದು. ಮನುಷ್ಯನ ಸ್ವಾರ್ಥಕ್ಕೆ, ಆಧುನೀಕರಣ ಹಾಗೂ ಜಾಗತೀಕರಣದ ಹೆಸರಿನಲ್ಲಿ ಯಾವ ರೀತಿಯಾಗಿ ಮಾನವ ಅವ್ಯಾಹತವಾಗಿ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ತಮ್ಮ ಕವಿತೆಯಲ್ಲಿ ಅವರು ಅಳಲನ್ನು ತೋಡ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಜೊತೆಗೆ ತುಂಗೆಯನ್ನೇ ನಂಬಿಕೊಂಡಂತಹ ಏನು ರೈತರಿದ್ದಾರೆ, ಅವರು ದಿನನಿತ್ಯ ಇವತ್ತು ತುಂಗೆ ಕಣ್ಮರೆ ಆಗ್ತಾ ಇದ್ದಾಳೆ, ತುಂಗೆಯ ಒಡಲು ಬರಿದಾಗ್ತಾ ಇದೆ. ರೈತನು ಕೂಡ ಏನಾಗ್ತಾ ಇದ್ದಾನೆ, ಮತ್ತೆ ಆತ ಬಡವನೇ ಆಗ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ಈ ಕವಿತೆಯಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಮಲೆನಾಡಿನ ಆ ದಟ್ಟ ಅರಣ್ಯದಲ್ಲಿ ಹರಿಯುವಂತಹ ತುಂಗೆಯಲ್ಲಿ ಅಥವಾ ತುಂಗೆಯ ಆ ವನದಲ್ಲಿ ಇದ್ದಂತಹ ಏನು ಪ್ರಾಣಿ ಪಕ್ಷಿಗಳಿದ್ದವು ಅಥವಾ ಜೀವ ಜಂತುಗಳೇನಿದ್ದವು, ಅವುಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಉದ್ದೇಶಕ್ಕೆ ಇವತ್ತು ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಅವುಗಳನ್ನು ಮಾರಣ ಹೋಮ ಮಾಡ್ತಾ ಇದ್ದಾನೆ. ಅವುಗಳೆಲ್ಲವೂ ಕೂಡ ಕಣ್ಮರೆ ಆಗ್ತಾ ಇದ್ದಾವೆ ಅಂತಕ್ಕಂಥ ಒಂದು ವಿಷಾದವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಪ್ರಕೃತಿಯಿಂದಲೇ, ಅಂದರೆ ತುಂಗೆಯಿಂದಲೇ ಉಪಕೃತನಾಗಿರ್ತಕ್ಕಂತಹ ಮನುಷ್ಯ ಇವತ್ತು ಆಕೆಯನ್ನು ಮರೆತಿದ್ದಾನೆ. ಆಕೆಯ ಸರ್ವನಾಶಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನು ಈ ಕವಿತೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಮೊದಲಿಗೆ ಕವಿ ಪರಿಚಯವನ್ನು ನೋಡ್ಕೊಂಡು ಬರೋಣ. ಈ ಸಹ್ಯಾದ್ರಿಯ ಕುಲವದು ಅನ್ನುವಂತಹ ಒಂದು ಕವಿತೆಯನ್ನು ಬರೆದಿರ್ತಕ್ಕಂಥವರು ಸತ್ಯನಾರಾಯಣರಾವ್ ಅಣತಿ ಅವರು. ಇವರ ಜನನ 1935 ಇವರು ಹಾಸನ ಜಿಲ್ಲೆಗೆ ಸೇರಿರ್ತಕ್ಕಂಥ ಅಣತಿ ಎಂಬ ಗ್ರಾಮದಲ್ಲಿ ಇವರು ಜನನ ಆಗ್ತಾರೆ. ಕೃತಿಗಳನ್ನು ನೋಡೋದಾದರೆ ರಮ್ಮಿ ಆಟ, ಹಿಪ್ಪೆ ಮರ, ಭೂಮಿ ಬದುಕಿನ ಗಂಧ, ಕೃಷ್ಣ ಕಣ್ಣಿನ ನೋಟ, ಇವಿಷ್ಟು ಸತ್ಯನಾರಾಯಣರಾವ್ ಅಣತಿಯವರ ಕವನ ಸಂಕಲನಗಳು. ಹಾಗೆ ಚಾರ್ವಾಕ ಅನ್ನುವಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ನಾಟಕವನ್ನು ಕೂಡ ಇವರು ಬರೆದಿದ್ದಾರೆ. ನಂತರ ಈ ಕವಿತೆಯನ್ನು, ಸಹ್ಯಾದ್ರಿ ಕುಲವದು ಅನ್ನುವಂತಹ ಕವಿತೆಯನ್ನು ಇವರ ತೆರೆಕೊಂಡ ಆಕಾಶ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ.
ಇನ್ನು ಕವಿತೆಯ ಸಂದರ್ಭಕ್ಕೆ ಬರೋದಾದರೆ, ಹಿಂದೆ ಯಾವ ರೀತಿಯಾಗಿ ತುಂಗೆ ತನ್ನ ನಾದವನ್ನು ಮಾಡ್ತಾ ಇದ್ಲು, ಮೈತುಂಬಿ ಹರಿತಾ ಇದ್ಲು ಅಂತಕ್ಕಂಥದ್ದನ್ನು ಕವಿ ತನ್ನ ಕವನದಲ್ಲಿ ಅಥವಾ ಪದ್ಯದಲ್ಲಿ ಹೇಳ್ತಾ ಹೋಗಿದ್ದಾರೆ. ಈ ತೀರ್ಥಹಳ್ಳಿಯ ಸಮೀಪದಲ್ಲಿ ಹರಿಯುವಂತಹ ಸಹ್ಯಾದ್ರಿಯ ತಪ್ಪಲಿನಿಂದ ಹರಿದು ಬರ್ತಕ್ಕಂತಹ ಈ ತುಂಗೆ ಮೈದುಂಬಿಕೊಂಡು ಏನು ಮಾಡ್ತಾ ಇದ್ಲು, ಆಕೆ ಹರಿದು ಆಕೆ ಬರ್ತಾ ಇದ್ಲು. ಆ ನದಿ, ಆ ತುಂಗೆಗೆ ಅಡ್ಡಲಾಗಿ ದಾಟ್ಲಿಕ್ಕಾಗಿ ಕಲ್ಲು ಸಾರವನ್ನು ಹಾಕಲಾಗಿತ್ತಂತೆ. ಅದನ್ನು ಹಾದು ಹೋಗುವಂಥ ಸಂದರ್ಭದಲ್ಲಿ ಆಕೆ ಒಂದು ರೀತಿಯಾಗಿರ್ತಕ್ಕಂಥ ನಾದವನ್ನು ಕೇಳಬೇಕು ಅನ್ನುವಂತಹ ಒಂದು ರೀತಿ ಜುಳುಜುಳುವಾಗಿರ್ತಕ್ಕಂತಹ ವಾದ್ಯದ ಸಂಗೀತದ ರೀತಿಯಾಗಿ ಆ ನಾದ ಕೇಳಿಸ್ತಾ ಇತ್ತಂತೆ. ಆ ರೀತಿಯಾಗಿ ಆಕೆ ಹರ್ಕೊಂಡು ಹೋಗ್ತಾ ಇದ್ದು. ಜೊತೆಗೆ ಏನು ಮುಂಗಾರಿನ ಆ ಸಂದರ್ಭದಲ್ಲಿ ಆಕೆ ಮೈ ತುಂಬಿಕೊಂಡು ಏನು ಹರಿತಾ ಇದ್ಲೋ ಆ ಸಂದರ್ಭದಲ್ಲಿ ಸಹ್ಯಾದ್ರಿಯ ಬೆಟ್ಟದ ಮೇಲಿಂದ ಆಕೆ ಬರ್ತಾ ಇದ್ಲಲ್ಲ, ತುಂಗೆ ಬರ್ತಾ ಇದ್ಲಲ್ಲ, ಬರುವಂಥ ಸಂದರ್ಭದಲ್ಲಿ ಹೊಸ ಮಣ್ಣಿನೊಂದಿಗೆ ಆಕೆ ಬರ್ತಾ ಇದ್ಲು. ಆ ಸಂದರ್ಭದಲ್ಲಿ ಈ ಮೊದಲ ಮಳೆ ಆಗಿರ್ಬೋದು ಅಥವಾ ಮಣ್ಣಿನೊಂದಿಗೆ ಬರ್ತಕ್ಕಂತಹ ನೀರೇನಿದೆ ಒಂದು ರೀತಿಯಾಗಿರ್ತಕ್ಕಂತಹ ಸುವಾಸನೆಯನ್ನು ಅಥವಾ ಒಂದು ಸೌರಭದ ಸುಗಂಧವನ್ನು ಆಕೆ ತೆಗೆದುಕೊಂಡು ಬರ್ತಾ ಇದ್ಲಂತೆ. ಆ ಮುಂಗಾರಿನ ಸಂದರ್ಭದಲ್ಲಿ ಇಡೀ ತುಂಗೆ ಕೆಂಪಾಗಿ ಕಾಣ್ತಾ ಇದ್ಲು. ಮಣ್ಣಿನೊಂದಿಗೆ ಆಕೆ ಬರ್ತಾ ಇದ್ಲಲ್ಲ, ಹಾಗಾಗಿ ಕೆಂಪಾಗಿ ಬರ್ತಾ ಇದ್ಲು. ಹೀಗೆ ತನ್ನದೇ ಆಗಿರ್ತಕ್ಕಂತಹ ಏನೋ ಶ್ರೀಮಂತಿಕೆಯಿಂದ, ಸೊಬಗಿನಿಂದ, ಬೆಡಗಿನಿಂದ ಆಕೆ ಏನು ಮಾಡ್ತಾ ಇದ್ಲಂತೆ, ಹರ್ಕೊಂಡು ಬರ್ತಾ ಇದ್ಲು. ಶಿವನ ಜಟೆಯಿಂದ ಏನೋ ಕೈಲಾಸದಿಂದ ಆಕೆ ಹರಿತಾ ಇದ್ಲೇನೋ ಅನ್ಬೇಕು. ಆ ರೀತಿಯಾಗಿ ಆಕೆ ಏನು ಮಾಡ್ತಾ ಇದ್ಲು, ತನ್ನದೇ ಆಗಿರ್ತಕ್ಕಂಥ ವೈಭವದಿಂದ ಆಕೆ ಬರ್ತಾ ಇದ್ಲು. ಹಾಗಾಗಿ ಕವಿ ಅಣತಿಯವರು ಇಲ್ಲಿ ಏನು ಹೇಳ್ತಾರೆ, ಈಕೆ ಮಲೆನಾಡಿನ ಪುರಾಣ ಪ್ರಸಿದ್ಧ ಸೀತೆ, ಗೌರಿ ಆಗಿದ್ದಾಳೆ, ಸೀತೆ ಆಗಿದ್ದಾಳೆ. ಆದರೆ ಇವತ್ತು ಆಕೆಯ ಏನು ವಯ್ಯಾರದ ನಾದ ಏನಿದೆ, ಗೆಜ್ಜೆಯ ನಾದ ಏನಿದೆ, ಗಲಿರು ಗಲಿರು ಆ ನಾದ ಏನಿದೆ, ಹೆಜ್ಜೆ ಗುರುತುಗಳೇನಿದ್ದಾವೆ ಇವತ್ತು ಸೊರಗ್ತಾ ಇದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಈ ತುಂಗೆ ಸಹ್ಯಾದ್ರಿಯ ಮಡಿಲಲ್ಲಿ ತನ್ನ ಮಕ್ಕಳಿಗೆ ಆಕೆನಾಗಿದ್ಲು, ಆಸರೆಯಾಗಿದ್ಲು. ಅಲ್ಲಿರ್ತಕ್ಕಂತಹ ಮಾನವರಿಗಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಆಕೆನಾಗಿದ್ಲು, ಆಸರೆಯನ್ನು ಆಕೆ ಕೊಟ್ಟಿದ್ಲಂತೆ, ಆಸರೆಯಾಗಿದ್ಲಂತೆ. ಬೆಟ್ಟ ಗುಡ್ಡಗಳಲ್ಲಿ, ಕಾಡು ಮೇಡುಗಳಲ್ಲಿ ಬೆಳೆದಂತಹ ಮರ ಗಿಡಗಳಿಗೆಲ್ಲ ಹಸಿರ ಹೊದಿಕೆಯನ್ನು ಆಕೆ ಹೊದಿಸಿದ್ಲಂತೆ. ಯಾವತ್ತೂ ಕೂಡ ಆಕೆಯ ಮಡಿಲಲ್ಲಿ ಬೆಳೆದಿರ್ತಕ್ಕಂತಹ ಅಥವಾ ಮಡಿಲಲ್ಲಿ ಇರ್ತಕ್ಕಂತಹ ಜೀವ ಸಂಕುಲಗಳಿಗಾಗಲಿ ಅಥವಾ ಮನುಷ್ಯರಿಗಾಗಲಿ ಅಥವಾ ಮರಗಿಡ ಬೆಳೆಗಳಿಗಾಗಲಿ ಆಕೆ ಎಂದೂ ಕೂಡ ಏನಾಗಿರಲಿಲ್ಲ, ಯಾವುದನ್ನು ಕೂಡ ಕಡಿಮೆ ಮಾಡಿರಲಿಲ್ಲ. ಆಕೆ ಹೇಗೆ ಶ್ರೀಮಂತಿಕೆಯಿಂದ ಇದ್ಲೋ, ವೈಭವದಿಂದ ಇದ್ಲೋ, ಆಕೆಯ ಮಡಿಲಲ್ಲಿ ಇರತಕ್ಕಂತಹ ಕಾಡು ಮೇಡುಗಳಿಗೆ, ಬೆಟ್ಟ ಗುಡ್ಡಗಳಿಗೆ ಅಥವಾ ಅಲ್ಲಿರ್ತಕ್ಕಂತಹ ರೈತ ಮಕ್ಕಳಿಗೆ ಆಗಿರ್ಬೋದು, ಜೀವ ಸಂಕುಲಗಳಿಗೆ ಆಗಿರ್ಬೋದು, ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಆಕೆ ಕೊಟ್ಟಿದ್ಲು. ಆದರೆ ಇವತ್ತು ಮನುಷ್ಯ ಏನು ಮಾಡಿದ್ದಾನೆ, ಮಾನವ ತನ್ನ ಏನೋ ಅತಿಯಾಗಿರ್ತಕ್ಕಂಥ ಆಸೆಯಿಂದಾಗಿ ಬೇರೆ ಬೇರೆ ರೀತಿಯ ಆಗಿರ್ತಕ್ಕಂಥ ಆಧುನೀಕರಣದ ಹೆಸರಿನಿಂದಾಗಿ, ಜಾಗತೀಕರಣದ ಹೆಸರಿಂದಾಗಿ ತನ್ನ ಸ್ವಾರ್ಥಕ್ಕಾಗಿ ಪ್ರಕೃತಿ ನಾಶಕ್ಕೆ ಇವತ್ತು ಕೈ ಹಾಕಿರ್ತಕ್ಕಂಥದ್ದು. ಪ್ರಕೃತಿಗೆ ಇವತ್ತು ಕೊಡಲಿ ಏಟನ್ನು ಹಾಕ್ತಾ ಇದ್ದಾನೆ. ಹಾಗಾಗಿ ತುಂಗಿಯ ಮಡಿಲಲ್ಲಿರ್ತಕ್ಕಂತಹ ಜೀವಜಂತುಗಳು ಎಲ್ಲವೂ ಕೂಡ ಏನಾಗಿದ್ದಾವೆ, ಜೀವಜಂತುಗಳ ಮಾರಣ ಹೋಮವೇ ಅಲ್ಲೇ ಆಗಿರ್ತಕ್ಕಂಥದ್ದು. ಕಾಡು ಮೇಡುಗಳೆಲ್ಲವೂ ಕೂಡ ಬರಿದಾಗ್ತಾ ಇದೆ. ಬೆಟ್ಟಗಳು ಕರಗಿ ಹೋಗ್ತಾ ಇದೆ. ಆ ಪ್ರಾಕೃತಿಕವಾಗಿರ್ತಕ್ಕಂಥ ಶ್ರೀಮಂತಿಕೆ ಸರ್ವನಾಶದ ಅಂಚಿಗೆ ಬಂದಿದೆ. ಅದಕ್ಕೆ ಅಣತಿಯವರು ಹೇಳ್ತಾ ಇದ್ದಾರೆ, ತುಂಗೆಯ ತಟದಲ್ಲಿ ನಡೆಯುವಂತಹ ಪಾಪಕೃತ್ಯಕ್ಕೆ
ತುಂಗಿಯ ದಡದಲ್ಲಿ ಅಥವಾ ತಟದಲ್ಲಿ ಅವಳ ಎದುರುಗಡೆನೇ ಏನಾಗ್ತಾ ಇದೆ, ಮಹಾ ಕಡು ಪಾಪ ಆಗ್ತಾ ಇದೆ, ಪಾಪಕೃತ್ಯಗಳು ನಡೀತಾ ಇದೆ, ಮಾರಣಹೋಮ ಆಗ್ತಾ ಇದೆಯಲ್ಲ. ಇದಕ್ಕೆ ಹಿಂದೆ ಪುರಾಣದಲ್ಲಿ ಜಮದಗ್ನಿಯ ಶಾಪ ಹೇಗೆ ಇತ್ತೋ ರೇಣುಕೆಗೆ, ಅಂತಹ ಒಂದು ಶಾಪವೇ ಬರಬೇಕಾದೀತು ಅಥವಾ ಬರಬೇಕೇನೋ ಅಂಥೇಳಿ ತಮ್ಮದೇ ಆಗಿರ್ತಕ್ಕಂತಹ ನೋವನ್ನು, ಅಸಹಾಯಕತೆಯನ್ನು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಮುಂದಿನ ಪದ್ಯದಲ್ಲಿ ಕವಿ ಈ ತುಂಗೆ ಏನು ತನ್ನ ಪರಿಸರದಲ್ಲಿ ಕಾಡು ಮೇಡುಗಳಲ್ಲಾಗಿರ್ಬೋದು, ಬೆಟ್ಟ ಗುಡ್ಡಗಳಲ್ಲಾಗಿರ್ಬೋದು, ತನ್ನದೇ ಆಗಿರ್ತಕ್ಕಂತಹ ಬಗೆ ಬಗೆಯ ರೀತಿಯ ಆಗಿರ್ತಕ್ಕಂತಹ ಹೂವುಗಳನ್ನು, ಹಣ್ಣುಗಳನ್ನು, ತರುಲತೆಗಳನ್ನು ಆಕೆ ಹೊಂದಿದ್ಲು. ಜೊತೆಗೆ ಆ ವಿವಿಧ ರೀತಿಯ ಆಗಿರ್ತಕ್ಕಂತಹ ಮರಗಿಡಗಳ ಅಥವಾ ಎಲೆಗಳ ಮೇಲೆ ಏನು ಬೆಳಗಿನ ಮಂಜಿನ ಹನಿಗಳು, ಇಬ್ಬನಿಯ ಹನಿಗಳು ಬಿದ್ದು ಏನೋ ಇರ್ತಾ ಇತ್ತು. ಅವುಗಳಿಗೆ ತುಂಗೆ ಮಾತು ಕೊಟ್ಟು ಏನು ಮಾಡ್ತಾ ಇದ್ದಾಳೆ, ದಿನೇ 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 ಆಕೆ ಸೊರಗ್ತಾ ಇದ್ದಾಳಂತೆ. ಆಕೆಯ ಸೊರಗುವಿಕೆಗೆ ಈ ಮಾನವನ ಸ್ವಾರ್ಥವೇ ಕಾರಣ ಅಂತೇಳಿ ಅಣತಿಯವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಹ್ಯಾದ್ರಿಯ ಆ ಮಡಿಲೇನಿದೆ ಅಥವಾ ಆ ತುಂಗೆ ಏನಿದ್ದಾಳೆ, ಆ ತುಂಗೆಯ ಸ್ಫೂರ್ತಿಯಿಂದಲೇ ಮಹಾಕವಿಯ ಜನನ ಅಂತಕ್ಕಂಥದ್ದು ಆಗಿತ್ತು ಸಹ್ಯಾದ್ರಿಯ ಮಡಿಲಲ್ಲಿ. ಆ ಮಹಾಕವಿ ಕುವೆಂಪುರವರ ಕಾವ್ಯಶಕ್ತಿಗೆ, ಕಾವ್ಯ ಪ್ರತಿಭೆಗೆ, ಕಾವ್ಯ ಜನನಿಗೆ ಸ್ಫೂರ್ತಿಯಾದಂಥವಳು ಇದೇ ತುಂಗೆ. ಆ ಕಾವ್ಯದ ವಸ್ತುಗಳಾಗಿರ್ತಕ್ಕಂತಹ, ಕಾವ್ಯದ ಪಾತ್ರಗಳಾಗಿರ್ತಕ್ಕಂತಹ ಹೂವಯ್ಯ ಆಗಿರ್ಬೋದು, ಅಥವಾ ಬಾಡುಗಳ ಸೋಮ ಆಗಿರ್ಬೋದು, ನಂಬಿಕೆಯ ಗುತ್ತಿ ಆಗಿರ್ಬೋದು, ಅಥವಾ ಹೀರೆ ಹೂವು ಆಗಿರ್ಬೋದು, ಬೇರೆ ಬೇರೆ ರೀತಿಯ ಆಗಿರ್ತಕ್ಕಂಥ ಅವರ ಕಾವ್ಯಗಳಲ್ಲಿ ಬರ್ತಕ್ಕಂತಹ ಅಥವಾ ಅವರ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಏನೆಲ್ಲ ಪಾತ್ರಗಳಿದ್ದಾವೆ, ಏನೆಲ್ಲ ಜೀವಿಗಳಿದ್ದಾವೆ, ಯಾವೆಲ್ಲ ವಸ್ತುಗಳಿದ್ದಾವೆ, ಅವೆಲ್ಲ ವಸ್ತುಗಳು ಕೂಡ ತುಂಗೆಯ ಮಡಿಲಲ್ಲಿ ಇರ್ತಕ್ಕಂಥವು ಅಥವಾ ತುಂಗೆ ಆ ಕಾವ್ಯಕ್ಕೆ ಏನಾಗಿದ್ಲು, ಸ್ಫೂರ್ತಿಯಾಗಿದ್ಲು, ಜೀವವಾಗಿದ್ದಳು. ಅಂತಹ ತುಂಗೆಯನ್ನು ನಾವಿವತ್ತು ನೋಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಅವಳು ಬತ್ತಿ ಹೋಗ್ತಾ ಇದ್ದಾಳೆ, ಬಾಡಿ ಹೋಗ್ತಾ ಇದ್ದಾಳೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಭಾರತಾಂಬೆಯ ಹೆಮ್ಮೆಯ ಮಗಳು ಯಾರೋ ಈ ತುಂಗೆ. ಭಾರತಾಂಬೆಯ ಹೆಮ್ಮೆಯ ಮಗಳು. ಇಡೀ ಭಾರತ ಮಾತೆ ಏನಿದ್ದಾಳೆ ಪ್ರಾಕೃತಿಕವಾಗಿರ್ತಕ್ಕಂಥ ಶ್ರೀಮಂತಿಕೆಗೆ ಹೆಸರಾದಂಥವಳು. ಅಂತಹ ಭರತ ಮಾತೆಯ ಮಗಳು ಈ ತುಂಗೆ. ಆ ತುಂಗೆಗೆ ಮಾನವ ಏನು ಮಾಡಿದಾನೆ, ಮನುಷ್ಯ ಆಕೆಯನ್ನು ಅವ್ಯಾತವಾಗಿ ಹರಿಲಿಕ್ಕೆ ಬಿಡ್ತಾ ಇಲ್ಲ. ಅಡ್ಡಲಾಗಿ ಅಲ್ಲಲ್ಲಿ ಏನು ಮಾಡಿದಾನೆ, ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಏನು ಮಾಡಿದಾನೆ, ತನ್ನ ಸ್ವಾರ್ಥಕ್ಕಾಗಿ ಆತ ಏನು ಮಾಡಿದಾನೆ, ಆ ಪ್ರಕೃತಿನ ನಾಶ ಮಾಡ್ತಾ ಹೋಗಿದ್ದಾನೆ. ಇದರಿಂದಾಗಿ ಬಡ ರೈತ ಮತ್ತೆ ಬಡವನಾಗ್ತಾ ಇದ್ದಾನೆ. ದಿನನಿತ್ಯ ರೈತನ ಮೇಲೆ, ತುಂಗೆಯ ಮೇಲೆ ಅವ್ಯಾಹತವಾಗಿರ್ತಕ್ಕಂತಹ ಆಕ್ರಮಣ ಆದ ಹಾಗೆ ಈ ರೈತ ಏನಾಗ್ತಾ ಇದ್ದಾನೆ, ಬಡವನಾಗ್ತಾ ಇದ್ದಾನೆ. ರೈತ ಬಡತನದಿಂದ ಇರೋದ್ರಿಂದ ಆತನ ಹೊಟ್ಟೆಗೆ ಹಿಟ್ಟಿಲ್ಲದಂತಹ ಪರಿಸ್ಥಿತಿ ಆತನಿಗೆ ಬಂದಿದೆ. ಆತನ ಸಾಯುವಂತಹ ಸ್ಥಿತಿ ಬಂದಿದೆ. ಆತನ ಸ್ಥಿತಿ ಅತ್ಯಂತ ಕರುಣಾಜನಕವಾಗಿದೆ ಅನ್ನುವಂಥ ಮಾತನ್ನು ಅಣತಿಯವರು ಹೇಳ್ತಾ, ಒಂದು ಕಡೆ ಬಡವನಾಗ್ತಾ ಇದ್ದಾನೆ. ಆಧುನಿಕ ಕಾಲದ ದನ ಪಿಸಾಚಿಗಳ ರೀತಿಯಾಗಿ ನವ ಒಡೆಯರ ಹೊಟ್ಟೆಯನ್ನು ಬಲಿಷ್ಠಗೊಳಿಸ್ತಾ ಇದೆ. ಅಂದರೆ ಹೊಸ ಕಾಲದ ನವಯುಗದ ಶ್ರೀಮಂತರು ಏನು ಮಾಡ್ತಾ ಇದ್ದಾರೆ, ಪ್ರಕೃತಿಯ ಮೇಲೆ ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ ಅಂತಕ್ಕಂಥದ್ದನ್ನು ಈ ಒಂದು ಕವಿತೆಯಲ್ಲಿ ಕವಿ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ತುಂಗೆಯನ್ನು ಕಂಡಂತಹ ಕವಿ ವಿಡಂಬನೆಯನ್ನು ಮಾಡ್ತಾ ಇದ್ದಾರೆ. ಅವತ್ತು ಆ ತುಂಗೆ ಹೆಂಗಿದ್ಲು, ಇವತ್ತಿನ ತುಂಗೆಯ ಸ್ಥಿತಿ ಏನಾಗಿದೆ.
ಇವತ್ತಿನ ಸ್ಥಿತಿ, ಆ ತುಂಗೆಯ ಸ್ಥಿತಿ ಹೇಗೆ ಆಗಿದೆ ಅಂತಂದರೆ, ಒಂದು ರೀತಿ ಮಂಗನ ಮೂತಿಯ ರೀತಿಯಾಗಿ, ಮುಸಿಯನ ಮೂತಿಯ ಹಾಗೆ ಆಗಿದೆ. ಮಲೆನಾಡಿನ ಸೀತೆಯಾಗಿರ್ತಕ್ಕಂತಹ ಈ ತುಂಗೆಯನ್ನು ಸ್ವತಃ ರಾಮನೇ ಅಪಹಾಸ್ಯ ಮಾಡಿದ ರೀತಿಯಾಗಿ ಕವಿ ಮಲೆನಾಡಿನ ಸೀತೆ ಅಂತ ಏನು ಹೇಳಿದ್ದಾರೆ, ಅಂತಹ ಏನೋ ಹಿಂದೆ ಒಂದು ಹಿರಿಮೆಯನ್ನು ಹೊಂದಿರತಕ್ಕಂತಹ ಈ ತುಂಗೆ, ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ತುಂಗೆ, ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆಗಳೊಂದಿಗೆ ಮಿಲಿತವಾಗಿರ್ತಕ್ಕಂಥ ಈ ತುಂಗೆ, ಇವತ್ತಿನ ಆಕೆಯ ಸ್ಥಿತಿ ಅಸಹ್ಯಕರವಾಗಿರ್ತಕ್ಕಂಥದ್ದು, ನೋಡಲು ಅಸಹ್ಯ ಬರುವಂತೆ ಅದು ಆಗ್ತಾ ಇದೆ. ಸೀತೆಯನ್ನು ಸ್ವತಃ ರಾಮನೇ ಅಪಹಾಸ್ಯಕ್ಕೆ ಈಡು ಮಾಡಿದಂತೆ ಆಕೆಯ ದಯನೀಯವಾಗಿರ್ತಕ್ಕಂಥ ಸ್ಥಿತಿಗೆ, ಸೀತೆಯ ದಯನೀಯವಾಗಿರ್ತಕ್ಕಂಥ ಸ್ಥಿತಿಗೆ ಲಕ್ಷ್ಮಣನೇ ಬಿಕ್ಕಿ ಬಿಕ್ಕಿ ಅತ್ತಂತೆ ಕವಿ ಕಲ್ಪನೆ ಮಾಡಿಕೊಳ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಆ ತುಂಗಿಯ ಮೇಲೆ ಆಕ್ರಮಣ ಅಂತಕ್ಕಂಥದ್ದು, ಅಥವಾ ಅಲ್ಲಿನ ಪರಿಸರ ಅಂತಕ್ಕಂಥದ್ದು ಯಾವ ರೀತಿ ಏನೋ ನಾಶವಾಗಿದೆ ಅಂತಕ್ಕಂಥದ್ದನ್ನು ಕವಿ ಹೃದಯ ಏನಾಗ್ತಾ ಇದೆ, ಮರುಗ್ತಾ ಇದೆ. ಹೀಗೆ ಏನೋ ಆ ಸಹ್ಯಾದ್ರಿಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಮಧುರವಾಗಿರ್ತಕ್ಕಂಥ ಗಾನವನ್ನು ಮಾಡಿಕೊಂಡಂತಹ, ತಮ್ಮದೇ ರೀತಿಯಾಗಿರ್ತಕ್ಕಂಥ ನರ್ತನವನ್ನು ಮಾಡುವಂತಹ, ಕುಣಿತಾ ಇರುವಂತಹ ಆ ಕಾಜಾಣಗಳಾಗಿರ್ಬೋದು, ಕಾಮಳ್ಳಿಗಳಾಗಿರ್ಬೋದು, ಕಿರುಬ, ಕಾಡುಕುರಿ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಜೀವಿಗಳು ಇವತ್ತೇನಾಗಿದ್ದಾವೆ, ಇವೆಲ್ಲವೂ ಕೂಡ ಸರ್ವನಾಶವಾಗಿದೆ. ಅವುಗಳು ಇವತ್ತು ನೋಡಲಿಕ್ಕೆ ಸಿಗ್ತಾ ಇಲ್ಲ ಅಂತಕ್ಕಂತಹ ದುಃಖವನ್ನು ಕವಿ ಏನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ತುಂಗೆ, ಮತ್ತೊಂದು ಕಡೆ ಈ ತುಂಗೆಯ ಸಹೋದರಿಯಾಗಿರ್ತಕ್ಕಂಥ ಭದ್ರೆ. ಈ ತುಂಗ ಮತ್ತು ಭದ್ರೆಗಳು ಅಥವಾ ತುಂಗೆ ಮತ್ತು ಭದ್ರೆಯರಿಬ್ಬರೂ ಕೂಡ ಕೂಡಿ ಹರಿತಕ್ಕಂಥದ್ದು. ಕೂಡಲಿ ಎಂಬ ಸ್ಥಳದಲ್ಲಿ ಅವರು ಏನು ಮಾಡ್ತಾರೆ, ಈ ಅಕ್ಕ ತಂಗಿಯರಿಬ್ಬರು ಕೂಡ ಸೇರಿಕೊಂಡು ಮುಂದೆ ಹರಿತಾ ಹೋಗ್ತಾರೆ. ಆ ಇಬ್ಬರೂ ಕೂಡ ಸೇರಿ ಹರಿಯುವಂತಹ ಜಾಗದಲ್ಲಿ ಏನು ಮಾಡಿದ್ದಾರೆ, ಹೊಸಪೇಟೆ ಎಂಬ ಸ್ಥಳದಲ್ಲಿ ಒಂದು ಬಲಿಷ್ಠವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಅಣೆಕಟ್ಟನ್ನು ಏನೋ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನಿರ್ಮಾಣ ಮಾಡಿ ಬರಡು ನೆಲಕ್ಕೆ ಏನು ಮಾಡಿದ್ದಾರೆ, ಇವರು ಜೀವಜಲವನ್ನು ಕೊಟ್ಟಿದ್ದಾರೆ ಅಥವಾ ನೀರನ್ನು ಕೊಟ್ಟಿದ್ದಾರೆ. ಆದರೆ ಅಂತಹ ಸಹಾಯ ಮಾಡಿರ್ತಕ್ಕಂತಹ, ಜೀವಜಲವನ್ನು ಕೊಟ್ಟಂತಹ ಈ ಅಕ್ಕ ತಂಗಿಯರಿಗೆ ಅವುಗಳ ಆ ನದಿಗಳ ಅಥವಾ ಈ ತುಂಗೆ ಮತ್ತು ಭದ್ರೆಯರ ದಡದಲ್ಲಿ ವಿಷಕಾರಕವಾಗಿರ್ತಕ್ಕಂಥ ಕೈಗಾರಿಕೆಗಳನ್ನು ನಿರ್ಮಾಣ ಮಾಡಿ ಅದರ ಅತ್ಯಂತ ವಿಷಯುಕ್ತವಾಗಿರ್ತಕ್ಕಂತಹ ವಿಷಕಾರಕಗಳನ್ನು ಈ ತುಂಗೆ ಮತ್ತು ಭದ್ರೆಯರಿಗೆ ಬಿಡ್ತಕ್ಕಂಥದ್ದು. ತುಂಗೆ ಮತ್ತು ಭದ್ರೆಗೆ ಮನುಷ್ಯ ಬಿಡ್ತಾ ಇದ್ದಾನೆ. ಈ ತುಂಗ ಭದ್ರ ನದಿಯ ಆ ನೀರಿನ ಒಳಗಡೆ ಇರತಕ್ಕಂತಹ ಜಲಜೀವಿಗಳೇನಿದ್ದಾವೆ ಅಥವಾ ಜಲಚರ ಜೀವಿಗಳೇನಿದ್ದಾವೆ, ಅವುಗಳೆಲ್ಲವೂ ಕೂಡ ಏನಾಗ್ತಾ ಇದ್ದಾವೆ, ಸತ್ತು ಹೋಗ್ತಾ ಇದ್ದಾವೆ ಅಥವಾ ಅವು ವಿಕಲಾಂಗ ಸ್ಥಿತಿಗೆ ಬಂದಿದ್ದಾವೆ ಅಥವಾ ಅಂಗಹೀನತೆಯ ಒಂದು ಸ್ಥಿತಿಗೆ ಬಂದಿದ್ದಾವೆ. ಅಂದರೆ ಇಡೀ ಆ ನದಿಯ ನೀರು ಏನಾಗ್ತಾ ಇದೆ, ವಿಷಕಾರಕವಾಗಿದೆ, ವಿಷವಾಗಿ ಇವತ್ತು ಪರಿವರ್ತನೆ ಆಗಿದೆ. ಒಂದು ಕಾಲದಲ್ಲಿ ಅದನ್ನು ತೀರ್ಥವೆಂಬ ರೀತಿಯಾಗಿ ಅದನ್ನು ಸೇವನೆ ಮಾಡ್ತಾ ಇದ್ರು. ಗಂಗಾ ಸ್ನಾನ, ತುಂಗಾಪಾನ ಅನ್ನುವ ಒಂದು ಹೆಸರಿತ್ತು. ಆದರೆ ಇವತ್ತು ಆ ತುಂಗೆಯ ಪಾನವನ್ನೇನಾದರೂ ಮಾಡಿದರೆ ಅನೇಕ ರೀತಿಯಾಗಿರ್ತಕ್ಕಂತಹ ವ್ಯಾಧಿಗಳಿಗೆ, ರೋಗಗಳಿಗೆ ನಮ್ಮ ದೇಹ ಏನಾಗ್ಬೋದು, ಆಗರ ಆಗ್ಬೋದು ಅನ್ನುವಂತಹ ಒಂದು ಅಸಹಾಯಕವಾಗಿರ್ತಕ್ಕಂತಹ ಮಾತನ್ನು ನಾವು ಇವತ್ತು ಹೇಳಬಹುದು. ತುಂಗೆ ಯಾವತ್ತಿಗೂ ಕೂಡ ಮಲೆನಾಡ ಮಕ್ಕಳ ನಿತ್ಯಮಾನ್ಯ ಆದಂಥವಳು, ತಾಯಿ ಆದಂಥವಳು. ಆದರೆ ಇವತ್ತು ಆಕೆಯ ಹರಿವು ಏನಾಗ್ತಾ ಇದೆ, ಸೊರಗ್ತಾ ಇದೆ. ಹಿಂದೆ ಹರಿದಿರ್ತಕ್ಕಂತಹ ಆ ವಿಶಾಲವಾಗಿರ್ತಕ್ಕಂತಹ ನದಿ ಹರಿದಿರ್ತಕ್ಕಂತಹ ನದುವಿನ
ಏನೋ ನದಿ ಪಾತ್ರ ಅಂತ ಏನು ಕರಿತೀವಿ ಅದು ಮಾತ್ರ ಇವತ್ತು ಉಳ್ಕೊಂಡಿದೆ. ಆದರೆ ಇವತ್ತು ನದಿ ನೋಡಲಿಕ್ಕೆ ಇವತ್ತು ಸಿಗ್ತಾ ಇಲ್ಲ. ಗಂಗೆಯ ಪ್ರವಾಹವನ್ನು ಜಾನು ಋಷಿ ಹಿಂದೆ ಜಾನು ಋಷಿ ಆಪೋಷಣ ಮಾಡಿದ, ನುಂಗಿ ಹಾಕಿದ ಹಾಗೆ ಇವತ್ತು ತುಂಗೆಯ ಬಿರುಸು ಕೂಡ ಏನಾಗಿದೆ, ಇಲ್ಲವಾಗಿದೆ. ತುಂಗೆಯ ಬಿರುಸು ಇಲ್ಲ. ಇವತ್ತು ನದಿ ಪಾತ್ರ ಮಾತ್ರ ಕಾಣಿಸ್ತಾ ಇದೆ, ಆದರೆ ನದಿಯಲ್ಲಿ ಇವತ್ತು ನೀರಿಲ್ಲ. ಸೂರ್ಯನ ಕುದುರೆಯ ಹಾಗೆ ತೂಗುಮೈಯ ಓಟವಾಗಿದೆ. ಕವಿ ಹೇಳ್ತಾ ಹೋಗಿದ್ದಾರೆ, ಸೂರ್ಯನ ಕುದುರೆ ಯಾವತ್ತೂ ಕೂಡ ನಿಯತವಾಗಿ ನಿಲ್ಲದ ಸ್ಥಿತಿ. ಒಂದು ಕಾಲದಲ್ಲಿ ಸೂರ್ಯನ ಕುದುರೆಯಂತೆ ರಭಸವಾಗಿ ವೇಗವಾಗಿ ಆಕೆ ಹರಿದು ಹೋಗ್ತಾ ಇದ್ಲು. ಆದರೆ ಇವತ್ತು ಆಕೆಯ ಸ್ಥಿತಿ ಹೇಗಾಗಿದೆ ಅಂತಂದರೆ, ಏನೋ ಓಡಲಾಗದೇ ಇರತಕ್ಕಂತಹ, ಹರಿಯಲಾಗದೇ ಇರತಕ್ಕಂತಹ ಸ್ಥಿತಿಗೆ ಇವತ್ತು ತುಂಗೆ ಬಂದು ತಲುಪಿದ್ದಾಳೆ. ಹಾಗಾಗಿ ತನ್ನೊಡಲ ಭರವಸೆ ಹಸಿರನ್ನು ಇನ್ಮುಂದಾದರೂ ಕೂಡ ಒಂದಲ್ಲ ಒಂದು ದಿನ ನಾನು ಹರಿತೀನಿ, ಮತ್ತೆ ನಾನು ಹಿಂದಿನಂತೆ ಆಗ್ತೀನಿ ಅನ್ನುವಂತಹ ಭರವಸೆಯನ್ನು ಆಕೆ ಏನೋ ಇಟ್ಟು ಕೊಂಡಿದ್ದಾಳೆ. ಇನ್ನೂ ಕೂಡ ಜೀವಂತವಾಗಿದ್ದಾಳೆ ಅಂತಕ್ಕಂತಹ ಒಂದು ಭರವಸೆಯನ್ನು, ಅಥವಾ ಏನು ಆಕೆ ಇನ್ನೂ ಕೂಡ ಜೀವಂತವಾಗಿರ್ತಾಳೆ, ಹಿಂದಿನ ಆ ಸ್ಥಿತಿಗೆ ಬರ್ತಾಳೆ ಅನ್ನುವಂತಹ ಮಾತನ್ನು ಕವಿ ಹೇಳ್ತಾ ಹೋಗಿದ್ದಾರೆ. ಕವಿಯ ನೋವನ್ನು, ವೇದನೆಯನ್ನು ಈ ಒಂದು ಕಾವ್ಯ ಹೊರಹಾಕ್ತಾ ಇದೆ. ಅಲ್ಲಿಗೆ ಇವತ್ತಿನ ಅವಧಿ ಮುಕ್ತಾಯ ಆಗ್ತಾ ಇದೆ. ಧನ್ಯವಾದಗಳು.